ಬೆಳಗಿನ ಶುಭೋದಯ ಜನರೇ. ನಮಸ್ಕಾರ ಎಲ್ಲರಿಗೂ. ಬೆಳಗಿನ ಜಾವ 4:55. ಸೊ ಇವತ್ತು ನಾವು ಎಲ್ಲಿಗೆ ಹೋಗ್ತಾಯಿದ್ದೀವಿ ಅಂತ ಎಲ್ಲರೂ ತಮ್ಮನೇಲಲ್ಲೇ ನೋಡ್ಕೊಂಡಿರ್ತೀರ. ಸೊ ಹೋಗೋಣ ಅಲ್ಲಿಗೆ ಹೋಗೋಕ್ಕಿಂತ ಮುಂಚೆ నేనే ಧರ್ಮಸ್ಥಳ ಮುಗಿಸಿ ನಾನು ನನ್ನ ರೂಮಿಗೆ ಬಂದೆ. ರೂಮ್ ಮುಂದೆ ಒಂದು ದೇವಸ್ಥಾನ ಇದೆ, ರಾಮನ ದೇವಸ್ಥಾನ. ತುಂಬ ಚೆನ್ನಾಗಿದೆ. ಒನ್ ಟೈಮ್ ವಿಸಿಟ್ ಕೊಡಿ ಎಲ್ಲರೂ. ಈ ಕಡೆ ಹೋಗ್ತಾ ಧರ್ಮಸ್ಥಳದಿಂದ ಉಜಿರೆ ಕಡೆಗೆ ಹೋಗ್ತಾ ಯಾರಾದರೂ ಹೋಗ್ತಾ ಇದ್ದಾರೆ, ಇಲ್ಲೊಂದು ವಿಸಿಟ್ ಕೊಡಿ. ದೇವಸ್ಥಾನ ತುಂಬ ಚೆನ್ನಾಗಿದೆ ರಾಮಂದು. ಸೊ ನೇತ್ರಾವತಿ ಪೀಕಿಗೆ ಒಂದು ಟೈಪ್ 2 ಥರ ದಾರಿ ಇದೆ. ಆದರೆ ಅದರೊಳಗೆ ಎಲ್ಲ ನಾವು ಲಾಸ್ಟ್ ಟೈಮ್ ಬಂದಾಗ ನಮ್ಮ ಕೊಲೀಗ್ಸ್ ಎಲ್ಲ ಬಂದಿದ್ದು. ಸೊ ಆ ರೂಟ್ ತುಂಬ ತಪ್ಪಾಗಿತ್ತು. ಇವತ್ತು ನಾನು ಕರೆಕ್ಟ್ ರೂಟಲ್ಲಿ ಹೋಗ್ತಾ ಇದ್ದೀನಿ. ಸೊ ನಿಮಗೂ ಹೇಳ್ತೀನಿ, ಅಲ್ಲಿ ಹೋದಾಗ ನಿಮಗೆ ಹೇಳ್ತೀನಿ ಹೆಂಗೆ ಬರಬೇಕು ಅಂತ. ಸೊ ಸ್ಟೇ ಟ್ಯೂನ್ಡ್, ವಿಡಿಯೋ ಕೊನೆ ತನಕ ನೋಡಿ, ಮಸ್ತಾಗಿರುತ್ತೆ. ಥ್ಯಾಂಕ್ ಯು. ಕಮಾನ್, ಲೆಟ್ಸ್ ಗೋ ಟು ಪಾಯಿಂಟ್, ನೇತ್ರಾವತಿ ಟ್ರಕ್ ಪಾಯಿಂಟ್. ಗಾಯ್ಸ್, ಮಳೆ ಬೇರೆ ಬರ್ತಾಯಿದೆ. ಜಿಡಿ ಆವಾಗಲೇ ಜೋರಾಗಿ ಬರ್ತಾಯಿತ್ತು. ಇವಾಗ ಸ್ವಲ್ಪ ನಿಧಾನ ಆಗಿದೆ. ನಮ್ಮ ಅದೃಷ್ಟ. ಯಪ್ಪ, ಕತ್ಲೆ ಏನು ಕಾಣಿಸ್ತಾ ಇಲ್ಲ, ಬೈಕಬೇಡಿ. ಸೊ ಲೆಟ್ಸ್ ಕೀಪ್ ಗೋಯಿಂಗ್. ಪೆಣ್ಣಿ ಆ್ಯಕ್ಚುಲಿ ಧರ್ಮಸ್ಥಳ ಮುಂದೆ ಇನ್ನೊಂದು ರೋಡ್ ಇದೆ, ಆ ಕಡೆಯಿಂದ ಹೋಗಬೇಕು. ನಾನು ಹೋಗ್ತಾ ಇರೋ ರೂಟು ಧರ್ಮಸ್ಥಳದಿಂದ ಚಾರ್ಮುಡಿ ಗಡ್ಸ್ ಕಡೆಯಿಂದ ಹೋಗ್ತಾ ಇರೋದು. ಸೊ ಬನ್ನಿ. ಏನು ವಿಜುವಲ್ಸ್ ಕಾಣಿಸ್ತಾ ಇಲ್ಲ, ಸ್ವಲ್ಪ ಬೆಳಕಾದ್ಮೇಲೆ ತೋರಿಸ್ತೀನಿ. ಜನರೇ, ಕತ್ಲು ಬೆಳಕಾಗ್ತಾಯಿತ್ತು ಸದ್ಯಕ್ಕೆ. ನನ್ನ ಅದೃಷ್ಟ 5:30, ಇನ್ನೂ ಕತ್ಲಾಗಿದೆ. ಬಾಯಿಗೆ ಬರ್ತಾಯಿದೆ ಎಲ್ಲ, ಒಬ್ಬನೇ ಬೇರೆ. ಅಯ್ಯೋ, ಹೇ ಪ್ರಭು, ಹೇ ಹರಿ ಕೃಷ್ಣ ಜಗನ್ನಾಥ ಪ್ರೇಮಾನಂದಿ, ಆ ಥರ ಸಿಚುವೇಶನ್ ಆಗೋಗಿದೆ. ಅಯ್ಯೋ ಭಗವಂತ ಮಗು. ಕತ್ಲು ಎಲ್ಲೂ ಏನು ಕಾಣಿಸ್ತಾ ಇಲ್ಲ. ನಾನು ಹೆಡ್ಲೈಟ್ ಬಿಟ್ರೆ ಗೈಸ್ ಸ್ವಲ್ಪ ಬೆಳಕಾಗಿದೆ. ಫಾಗ್ ಹಗುರಾಯಿತೇನೋ ಜನರೇ, ನಮಸ್ಕಾರ ಜನರೇ. ಗಾಡಿಲಿ ಬೇರೆ ಪೆಟ್ರೋಲ್ ಖಾಲಿ ಆಗ್ಬಿಟ್ಟೈತೆ. ಅಲ್ಲಿ ಧರ್ಮಸ್ಥಳದಲ್ಲಿ ಪೆಟ್ರೋಲ್ ಬಂಕ್ ಓಪನ್ ಇರ್ಲಿಲ್ಲ 5 ಗಂಟೆಲಿ. ಸೊ ಹೆಂಗೋ ಅರ್ಧ ದಾರಿಗೆ ಬಂದಿದೆ ಗಾಡಿ. 2 ಪಾಯಿಂಟ್ ಎಲ್ಲ ಅರ್ಧ ದಾರಿಲಿ ಬಂದಿದೆ. ಇನ್ನು ಬ್ಲಿಂಕ್ ಆಗ್ತೆ. ಏನ್ ಅಮ್ಮ ಮ್ಯಾಕ್ಸಿಮಮ್ ಹೋದ್ರೆ ಒಂದು 10 ಕಿಲೋಮೀಟರ್ ಹೋಗ್ಬೋದು. ಬಟ್ ಆದ್ರೂ ಬೇಡ, ರಿಸ್ಕ್ ಯಾಕೆ. ಅದಕ್ಕೆ ಪೆಟ್ರೋಲ್ ಬಂಕ್ ವೈಟಿಂಗ್. ಪೆಟ್ರೋಲ್ ಬಂಕ್ ಓಪನ್ ಆದ್ರೆ ಪೆಟ್ರೋಲ್ ಹಾಕ್ಸ್ಕೊಂಡು ರಾಕೆಟ್ ಹೋದಂಗ್ ಹೋಗೋದು ಅಷ್ಟೇ. ಅಯ್ಯೋ, ಹಂಗೆ ಒಂದ್ ಕಾಫಿ ಟೀ ಕುಡಿತಾ ಇದೀನಿ. ಮಳೆ ಮಾತ್ರ ಸಿಕ್ಕಾಪಟ್ಟೆ. ಈ ಗಾಳಿ ಪಟ ವಿಲಮಲಿ ನಮ್ ರಂಗಣ್ಣ ಏನೂರ ಇದು ಯಾವಾಗ್ಲೂ ಬಚ್ಚಲ ಮನೆ ಇದ್ದಂಗೆ ಇರ್ತದೆ. ಜನಗಳು ಇಲ್ಲೇ ಅಭ್ಯಾಸ ಆಗ್ಬಿಟ್ಟಿರ್ತಾರೆ ಈ ವೆದರ್ಗೆ.
ಬಂಕ್ ಓಪನ್ ಮಾಡ್ತಾವ್ರೆ. ಬಂಕ್ ಓಪನ್ ಮಾಡಕ್ಕೆ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗೋಣ. ಅಣ್ಣ ಪೆಟ್ರೋಲ್ 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 ಫುಲ್ ಟ್ಯಾಂಕ್ ಮಾಡಿ ಅಣ್ಣ. ನೆನ್ನೆನ ಮಳೆ ಬಂದಿತ್ತಾ? ಸ್ಕ್ಯಾನರ್ ಆಯ್ತು. ಸೊ ಜನರೇ, ಕೋಟಿಗೆರೆ ಎಂಟ್ರೆನ್ಸಲ್ಲಿ ಇದ್ದೀವಿ. ಆ್ಯಕ್ಚುಲಿ ನಾವು ಲಾಸ್ಟ್ ಟೈಮ್ ಹಿಂಗೆ ಹೋಗ್ಬೇಕಾಗಿತ್ತು, ಹಿಂಗೆ ಹೋಗಿರಲಿಲ್ಲ. ಸೊ ಇದು ಎಂಟ್ರೆನ್ಸು, ಇಲ್ಲಿಂದ ನಾವು ಕಳಶಾಗ ಹೋಗ್ಬೇಕು. ಓಕೆ ಬನ್ನಿ ಹೋಗೋಣ. ರಾಕೆಟ್ ಹೋದಂಗೆ ಹೋಗೋಣ. ನಾನು ಸ್ಟಾರ್ಟಿಂಗಲ್ಲಿ ಹೇಳ್ದಂಗೆ 2 ದಾರಿ ಇದೆ. ಒಂದು ದಾರಿ ಯಾವುದಪ್ಪ ಅಂತ ಅಂದರೆ ಈ ಕೋಟಿಗೆರೆಗೆ ಬಂದು ಕೋಟಿಗೆರೆಯಿಂದ ಕಳಶಾಗೆ ಹೋಗಿ ಕಳಶ ಸಂಸ್ಥೆ ಅಲ್ಲಿಂದ ಹೋಗೋ ದಾರಿ. ಇನ್ನೊಂದು ಬಂದುಬಿಟ್ಟು ದುಡಿಪೆ ರೋಡಲ್ಲಿ ಕಜಾಕಿ ಅನ್ನೋ ಊರಿಗೆ ಹೋಗಿ ಅಲ್ಲಿಂದ ಹೋಗೋದು ರೂಟು. ನಾ ಲಾಸ್ಟ್ ಟೈಮಲ್ಲಿ ದಿಡುಪೆ ಕಜಾಕಿಗೆ ಹೋಗಿದ್ದು. ಅಲ್ಲಿ ಏನಪ್ಪ ಅಂತಂದರೆ ಅದು ಆ್ಯಕ್ಚುಲಿ ಆಫ್ ರೋಡಿಂಗಿಗೆ ಬೈಕ್ಸ್ ಆಫ್ ರೋಡಿಂಗು ಮತ್ತು ಅದು ಫೋರ್ ವೀಲ್ ಜೀಪ್ ರೈಡ್ ಇರೋದಲ್ಲ, ಅದಕ್ಕೆ ಚೆಂದ ಇರುತ್ತೆ. ನಾವು ನಮ್ಮದು ಇನ್ನೋವಾ ನಾನು ನಿಲ್ಸಿ ಹೋಗ್ಬೋದು ಅಂದ್ಬಿಟ್ಟು ಗಾಡಿ ನಿಲ್ಲಿಸಿ ಸ್ಟಾರ್ಟ್ ಮಾಡಿದೋ ಟ್ರಕ್ಕಿಂಗು ಕಾಡು ಒಳಗಡೆ. ಅಲ್ಲಿ ನೋಡಿದ್ರೆ ಅದು ಆ್ಯಕ್ಚುಲಿ ರಾಂಗ್ ಎಕ್ಸಿಟ್ ಆಗಿ, ಅಂದರೆ ಬೈ ಟ್ರಕ್ಕಿಂಗ್ ತುಂಬ ಲೇಟ್ ಆಗುತ್ತೆ. ಸೊ ಟೈಮ್ ಆಗಿಬಿಟ್ಟಿತ್ತು. ಅಲ್ಲಿ ಫಾರೆಸ್ಟ್ ಆಫೀಸರ್ ಹಂಗೆ ಜೀಪಲ್ಲಿ ಹೋಗ್ತಾಯಿದ್ರು. ಅವರು ಹೋಗೋಕ್ಕಾಗಲ್ಲ, ನೀವು ವಾಪಸ್ ಹೋಗಿ ಅಂತ ಹೇಳಿದ್ರು. ಸೊ ಅವತ್ತಿನ ದಿನ ಎಲ್ಲ ವೇಸ್ಟ್ ಆಯಿತು. ಈಗ ಕಳಶ ಇದು ಕಳಸಕ್ಕೆ ಬಂದು ಇವಾಗ ಸಂಸೆಗೆ ಹೋಗ್ಬೇಕು, ಸಂಸೆ ಕಡೆಗೆ ಹೋಗ್ಬೇಕು. ಸೊ ಕಳಶ ಅಣ್ಣ, ಸಂಸೆ ಈ ಕಡೆನಲ್ಲ? ಏನು ವೆದರಪ್ಪ. ಸಮಸ್ಯೆ ಇಲ್ಲ. ಕಳಶದಿಂದ 9 ಕಿಲೋಮೀಟ್ರ್ ಆಗುತ್ತೆ ಸಂಸೆ. ಅಂದರೆ ನಾನು ಹಾಕೊಂಡಿರೋ ಲೊಕೇಶನು ಡೈರೆಕ್ಟ್ ನೇತ್ರಾವತಿ ಪೀಕ್ ಟ್ರೆಕ್ಕಿಂಗ್ ಚೆಕ್ ಪೋಸ್ಟ್ಗೆ. ಸೊ 9 ಕಿಲೋಮೀಟ್ರು, ಇಲ್ಲಿಂದ 18 ನಿಮಿಷ ತೋರಿಸ್ತಿದೆ. ಸೊ ಹೋಗೋಣ. ನಮ್ಮ ಮನೆಗೆ ಬರಕ್ಕಿಲ್ವಾ ನಮ್ಮ ಮನೆಗೆ, ನಿಮ್ಮಂತವ್ರು ನಮ್ಮ ಮನೆಗೆ ಬರಬೇಕು.
ಯಕ್ಷಗಾನಕ್ಕೆ ಚೆನ್ನಾಗೈತಿ ಅಂತ ವೆದರ್ ಯಕ್ಷಗಾನ ಮಾತ್ರ ಚಿಂದಿಯಾಗೈತೆ. ಮಾನ್ಸೂನ್ ರೈಡು ಸೋಲೋ ಅಪ್ಪ ಗಾಯ್ಸ್, ಯೋಚನೆ ಮಾಡಬೇಡಿ, ಸುಮ್ಮನೆ ಗಾಡಿ ಹತ್ತಾಕೊಂಡು ಬರ್ತಾ ಇದೆ ಅಷ್ಟೇ ಅಂತೀರಾ. ಸೊ ಫೈನಲಿ ಸಂಸೆಗೆ ಬಂದಾಯಿತು. ನೋಡಿ ಇದೆ ಸಂಸೆ, ಈ ಕಡೆ ಲೆಫ್ಟ್ ತೊಗೊಂಡು ಹೋಗ್ಬೇಕು ಸಂಸೆ ಗ್ರಾಮಕ್ಕೆ. ಬಂದ್ಬಿಟ್ಟು ಹಾಗೆ ಈ ಜಾಗ ನೆನಪಿಟ್ಕೊಂಡಿರಿ, ಹಾಗೆ ಟ್ರಕ್ ಮಾಡ್ತಾ ಹೋದ್ವಿ. ಇಲ್ಲೊಂದು ಬನ್ನಿ ಕತೆ ಇದೆ ಹೇಳ್ತೀನಿ. ಸೊ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಸಿ ಯು, ಬಾಯ್, ಓಕೆ, ಲವ್ ಯು.